ಇನ್ಸೈಟ್ ನ್ಯೂಸ್ 14ಗೆ ಸ್ವಾಗತ. ಶಿವಮೊಗ್ಗ ಸುಳೆಬೈಲ್ನಲ್ಲಿ ಗಾಂಜಾ ವಿರುದ್ಧ ಜನಾಕ್ರೋಶ, ಬೀದಿಗಿಳಿದ ಮುಸ್ಲಿಂ ಸಮಾಜ. ನಮಸ್ಕಾರ, ಇಂದಿನ ಪ್ರಮುಖ ಸುದ್ದಿಗೆ ಸ್ವಾಗತ. ನೀವು ಇನ್ನೂ ನಮ್ಮ ಇನ್ಸೈಟ್ ನ್ಯೂಸ್ 14 ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೇ? ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮಲೆನಾಡಿನ ಹೆಬ್ಬಾಗಿಲು ಶಿವಮೊಗ್ಗದಲ್ಲಿ ಗಾಂಜಾ ಮಾಫಿಯಾದ ಅಟ್ಟಹಾಸ ಮಿತಿಮೀರಿದ್ದು, ವಿದ್ಯಾರ್ಥಿಯೊಬ್ಬನ ಬಲಿ ಪಡೆದ ಬೆನ್ನಲ್ಲೇ ಈಗ ಸಾರ್ವಜನಿಕರ ಆಕ್ರೋಶ ಕಟ್ಟೆಯೊಡೆದಿದೆ. ಹೌದು, ಶಿವಮೊಗ್ಗ ನಗರದ ಸುಳೆಬೈಲ್ ಬಡಾವಣೆಯಲ್ಲಿ ಇತ್ತೀಚೆಗೆ ನಡೆದ ವಿದ್ಯಾರ್ಥಿಯ ಕೊಲೆ ಪ್ರಕರಣ ಇಡೀ ನಗರವನ್ನೇ ಬೆಚ್ಚಿಬೀಳಿಸಿದೆ. ಈ ಘಟನೆಗೆ ಮಾದಕ ವ್ಯಸನವೇ ಮೂಲ ಕಾರಣ ಎಂಬ ಆತಂಕ ವ್ಯಕ್ತವಾಗುತ್ತಿದ್ದು, ಇದೀಗ ಸುಳೆಬೈಲ್ ಮತ್ತು ಉರ್ಗಡೂರ್ ಮುಸ್ಲಿಂ ಸಮಾಜದ ಮುಖಂಡರು ಗಾಂಜಾ ಮಾರಾಟದ ವಿರುದ್ಧ ಸಮರ ಸಾರಿದ್ದಾರಾ. ಸಂಜೆ ಸುಳೆಬೈಲ್ನ ಜಟ್ಪಟ್ ನಗರ ಸರ್ಕಲ್ನಲ್ಲಿ ನೂರಾರು ಜನರು ಜಮಾಯಿಸಿ ಬೃಹತ್ ಪ್ರತಿಭಟನೆ ನಡೆಸಿದರು. ಈ ಹೋರಾಟದಲ್ಲಿ ಕೇವಲ ಯುವಕರು ಮಾತ್ರವಲ್ಲದೆ ಧರ್ಮಗುರುಗಳು ಹಾಗೂ ವೃದ್ಧರು ಕೂಡ ಕ್ಯಾಂಡಲ್ ಹಿಡಿದು ಭಾಗವಹಿಸಿದ್ದು ವಿಶೇಷವಾಗಿತ್ತು. ನಮ್ಮ ಮಕ್ಕಳು ಮಾದಕ ವ್ಯಸನಕ್ಕೆ ಬಲಿಯಾಗಬಾರದು, ಸಮಾಜಘಾತುಕ ಶಕ್ತಿಗಳಿಗೆ ಕಡಿವಾಣ ಹಾಕಲೇಬೇಕು ಎಂದು ಪ್ರತಿಭಟನಾಕಾರರು ಘೋಷಣೆ ಕೂಗಿದರು. ಜಸ್ಟಿಸ್ ಫಾರ್ ಸಂಕೇತ್ ಎಂದು ಘೋಷಣೆ ಮೊಳಗಿದವು. ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ ಶಿವಮೊಗ್ಗ ಜಿಲ್ಲಾ ಹೆಚ್ಚುವರಿ ಪೊಲೀಸ್ ರಕ್ಷಣಾಧಿಕಾರಿಗಳಿಗೆ ಮುಸ್ಲಿಂ ಸಮಾಜದ ವತಿಯಿಂದ ಅಧಿಕೃತ ಮನವಿ ಸಲ್ಲಿಸಲಾಯಿತು. ಬಡಾವಣೆಯಲ್ಲಿ ಅವ್ಯಾಹತವಾಗಿ ನಡೆಯುತ್ತಿರುವ ಗಾಂಜಾ ಮಾರಾಟ, ಅಕ್ರಮ ಮದ್ಯ ಮಾರಾಟ ಮತ್ತು ಸೇವನೆಯನ್ನು ತಕ್ಷಣವೇ ನಿಲ್ಲಿಸಬೇಕು. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಹೋರಾಟ ತೀವ್ರಗೊಳಿಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಒಟ್ಟಿನಲ್ಲಿ ಪೊಲೀಸರ ಮೇಲೆ ಒತ್ತಡ ಹೆಚ್ಚಾಗಿದ್ದು, ಶಿವಮೊಗ್ಗವನ್ನು ಈ ಮಾದಕ ಜಾಲದಿಂದ ಮುಕ್ತಗೊಳಿಸುತ್ತಾರಾ ಎಂಬುದನ್ನು ಕಾದು ನೋಡಬೇಕಿದೆ. ಅಲ್ಲಿಯವರೆಗೆ ನೋಡ್ತಾ ಇರಿ ಇನ್ಸೈಟ್ ನ್ಯೂಸ್ 14. ಯುವಕರು ಬಲಿಯಾಗುತ್ತಿದ್ದಾರೆ. ಈ ಗಾಂಜಾದ ಮೂಲ ಅಂದರೆ ಇದನ್ನು ಇಲ್ಲಿಗೆ ತಂದು ಮಾರಾಟ ಮಾಡುವ ಟೀಮ್ಗಳೇ ಇವೆ. ಕಾನೂನು ಬಾಹಿರ ಸಾರಾಯಿ ಅಂಗಡಿಗಳು ಬೀದಿಗಳಲ್ಲಿ ತಲೆ ಎತ್ತಿವೆ. ಸಣ್ಣ ವಯಸ್ಸಿನ ಯುವಕರಿಗೆ ಮಾರಾಟ ಮಾಡುತ್ತಿದ್ದಾರೆ. ದಯವಿಟ್ಟು ಈ ಗಾಂಜಾ ಸಾರಾಯಿ ಇದನ್ನು ಆದಷ್ಟು ಬೇಗ ಮದ್ಯ ಮಾರಾಟ ಮಾಡುವ ಬಗ್ಗೆ ತಡೆ ಹಿಡಿಯಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ಇದಕ್ಕೆ ಬೇಕಾದ ಸಹಕಾರ ನಮ್ಮ ವಾರ್ಡ್ನಿಂದ ಯಾವಾಗಲೂ ಇಲಾಖೆಗೆ ಇರುತ್ತೆ. ಇಂಥ ತಮ್ಮ ವಿಶ್ವಾಸಿಗಳು ಗ್ರಾಮಸ್ಥರು. आवाज करो नको. ಸ್ವಲ್ಪ ಜಾಗ ಬಿಡ್ರಪ್ಪ.